ಸರ್ಕಾರದ ವಾಹನಗಳು ಯಾವ ರೀತಿಯೆಲ್ಲ ದುರ್ಬಳಕೆಯಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದೆ. ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ. ಅವರ ಪುತ್ರ ಸರ್ಕಾರಿ ಕಾರನ್ನು ಬಳಸಿ ಊರೆಲ್ಲ ಓಡಾಡ್ತಾ ಇದ್ದಾರೆ, ಸ್ನೇಹಿತರ ಜೊತೆ ರೌಂಡ್ಸ್ ಹೊಡಿತಾ ಇದ್ದಾರೆ. ಅವರಿಗೆ ಸರ್ಕಾರದಿಂದ ಹಂಚಿಕೆಯಾಗಿರುವಂತ ಅಂದ್ರೆ ಉಪಸಭಾಧ್ಯಕ್ಷರು ಅನ್ನೋ ಕಾರಣಕ್ಕಾಗಿ KA5G6000 ಈ ಕಾರಲ್ಲಿ ದರ್ಶನ್ ಲಮಾಣಿ ಊರೆಲ್ಲ ಓಡಾಡ್ತಾ ಇದ್ದಾರೆ. ಹಾವೇರಿಯಲ್ಲೂ ಕೂಡ ಸರ್ಕಾರಿ ಕಾರಲ್ಲೇ ದರ್ಶನ್ ಸುತ್ತಾಡ್ತಾ ಇದ್ದಾರೆ. ತಂದೆಗೆ ಹಂಚಿಕೆಯಾಗಿರುವಂತ ಕಾರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ದರ್ಶನ್ ಗಮನಿಸ್ತಾ ಇದ್ದಾರೆ, ಇದು ರುದ್ರಪ್ಪ ಲಮಾಣಿ ಅವರ ಪುತ್ರ. ಅವರು ಅವರ ತಂದೆಗೆ ಹಂಚಿಕೆಯಾಗಿರುವಂಥ ಕಾರನ್ನು ದುರ್ಬಳಕೆ ಮಾಡಿಕೊಳ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದೆ ಇದೇ ದರ್ಶನ್ ಡ್ರಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ರು. ಡ್ರಗ್ ಕೇಸಲ್ಲಿ ಅರೆಸ್ಟ್ ಆಗಿ ರುದ್ರಪ್ಪ ಲಮಾಣಿ ಅವರನ್ನು ಮುಜುಗರಕ್ಕೆ ಸಿಲುಕಿಸಿದರು. ಈಗ ಮತ್ತೆ ತಂದೆಯ ಸರ್ಕಾರಿ ಕಾರನ್ನು ಕ್ಯಾಬ್ ಸರ್ವಿಸ್ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ತನ್ನ ಸ್ನೇಹಿತರನ್ನ ಸೇರಿಕೊಂಡು ಓಡಾಡೋದಕ್ಕೆ ತಂದೆಗೆ ಹಂಚಿಕೆಯಾಗಿರೋ ಕಾರು. ಅವರು ಹಾಸ್ಪಿಟಲ್ ಇದ್ದಾರೆ, ಆ ಆಕ್ಸಿಡೆಂಟ್ ಆದ ನಂತರ ಹಾಸ್ಪಿಟಲ್ ಇದ್ದಾರೆ. ಅವರ ಕಾರನ್ನು ಇವರು ಬಳಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.